ಬಳ್ಳಾರಿಯಲ್ಲಿ ನಡೆದಂತ ಪೋಸ್ಟರ್ ಗಲಭೆ ವಿಚಾರ ಈಗ ಪಾದಯಾತ್ರೆ ಹಂತಕ್ಕೂ ಕೂಡ ತಲುಪ್ತಾ ಇರುವಂತದ್ದು. ಒಂದು ವೇಳೆ ಈ ಒಂದು ಪೋಸ್ಟರ್ ಗಲಭೆಯಲ್ಲಿ ಭಾಗಿಯಾದಂತ ವ್ಯಕ್ತಿಗಳು ಅರೆಸ್ಟ್ ಆಗದೆ ಹೋದಂತ ಸಂದರ್ಭದಲ್ಲಿ ನಾವು ಪಾದಯಾತ್ರೆಗೆ ಸಿದ್ಧ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಬಳ್ಳಾರಿಯ ಬಿಜೆಪಿ ನಾಯಕರು ಸಂದೇಶವನ್ನ ಕೊಟ್ಟಿರುವಂತದ್ದು. ಈ ಒಂದು ಪಾದಯಾತ್ರೆ ಯಾವ ತರ ಇರುತ್ತೆ, ಜೊತೆಗೆ ಯಾವಾಗ ಯಾರು ಅರೆಸ್ಟ್ ಆಗ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ನಮ್ಮ ಜೊತೆಗೆ ಮಾತನಾಡಲು ಮಾಜಿ ಮಂತ್ರಿ ಆಗಿರ್ತಕ್ಕಂಥ ರಾಮ್ಲು ಅವರು ಇರುವಂತದ್ದು. ಅವ್ರನ್ನು ಕೂಡ ಈಗ ನೇರವಾಗಿ ಮಾತಾಡ್ತೇನೆ. ಸರ್, ನೀವು ಕೂಡ ಈಗ ಒಂದು ಗಟ್ಟಿ ಧ್ವನಿಯನ್ನು ಎತ್ತಿದ್ದಾರೆ. ಈ ಒಂದು ಗಲಭೆ ವಿಚಾರದಲ್ಲಿ ಈ ಯಾರ್ಯಾರು ಅರೆಸ್ಟ್ ಆಗಬೇಕು, ಅರೆಸ್ಟ್ ಆಗದೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರಗಳು ಏನಿರ್ತವೆ? ನೋಡ್ರಿ, ನಾನು ಆಲ್ರೆಡಿ ಈ ಘಟನೆ ಗಲಭೆ ಆಗಿ ಹತ್ತತ್ರ 2 ದಿನ ಕಳೀತಾ ಇದೆ. ಒಬ್ಬ ಯುವಕ, ಒಬ್ಬ ಕಾರ್ಯಕರ್ತ ಇವತ್ತು ಆ ಜೀವ ಕಳ್ಕೊಂಡಿದ್ದಾನ. ಜೀವ ಕಳ್ಕೊಂಡಂತ ಟೈಮಲ್ಲಿ ಅವ್ರ ಹೇಳಿಕೆಗಳನ್ನು ನೋಡಿದಂತ ಟೈಮಲ್ಲಿ ಅವ್ರು ಎಲ್ಲಾರು ಕೂಡ ನಮ್ದು ತಪ್ಪಿಲ್ಲ 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 ಅಂತ ಹೇಳ್ಕೊಂತ ಬಂದ್ರು. ಇವಾಗ ಪೊಲೀಸರು ಎಲ್ಲಾ ತನಿಖೆಗಳಲ್ಲಿ ಕೂಡ ಯಾರಿಂದ ಗುಂಡು ಹಾರಿದೆ ಅನ್ನಂತ ವಿಚಾರವನ್ನು ಕೂಡ ತಿಳಿಸಿಬಿಟ್ಟಾರ. ಆ ತಿಳಿಸಿಬಿಟ್ಟಿದ ನಂತರ ಮುಂದೆ ಏನು ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಇಲ್ಲಿ ತನಕ ಆಗಿದೆ, ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನಂಥದ್ದು ನನ್ನ ಪ್ರಶ್ನೆ ಕೂಡ ಆಗಿದೆ. ಯಾರ್ಯಾರು ಅರೆಸ್ಟ್ ಆಗ್ಬೇಕಂತ ಹೇಳ್ತಾರೆ. ಆಲ್ರೆಡಿ ಅವರು ಐಡೆಂಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಯಾರು ಇದರಲ್ಲಿ ಇದಾರ, ಒಬ್ರು ಯಾರವರು ಸತೀಶ್ ರೆಡ್ಡಿ ಅನ್ನೋಂಥವ್ರು ಇದ್ರು, ಅವ್ರು ಬಂದೂಕು ಹಿಡ್ಕೊಂಡು ಅಡ್ಡಾಡ್ತಿದ್ರು. ಅವ್ರ ಅಂಗರಕ್ಷಕರು ಕೂಡ ಇದ್ರು, ಅವ್ರು ಕೂಡ ಬಂದೂಕು ಹಿಡ್ಕೊಂಡು ಅಡ್ಡಾಡ್ತಾ ಇದ್ರು. ಅವ್ರು ಅರೆಸ್ಟ್ ಮಾಡಬೇಕು ಅನ್ನಂತ ವಿಚಾರ ಬಂದಂತ ಅವ್ರು ಅರೆಸ್ಟ್ ಮಾಡ್ರಿ ಅನ್ನಂತ ಹೇಳಿಕೆಗಳನ್ನ ಕೊಟ್ಟು ಇಲ್ಲಿ ತನಕ ಅರೆಸ್ಟ್ ಮಾಡಿಲ್ಲ. ಅವ್ರು ಮಾಡಿರೋದಂತ ಸರ್ಕಾರ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಅವ್ರನ್ನ ಸಸ್ಪೆಂಡ್ ಮಾಡಿದಾರ. ಅವ್ರು ಕೇವಲ ಅವ್ರಿಗೆ ಬೆಳಿಗ್ಗೆ ಜಾಯಿನ್ ಆಗ್ತಾನೆ, ರಾತ್ರಿ ಒಳಗಡೆ ಸಸ್ಪೆಂಡ್ ಮಾಡ್ತಾರೆ ಅಂದ್ರೆ ಈಗ ಯಾವ್ಯಾವ ಅಧಿಕಾರಿ ಬಂದಂತ ಟೈಮಲ್ಲಿ 6 ತಿಂಗಳ ಅವಕಾಶ ಕೊಡ್ಬೇಕಾಗುತ್ತಲ್ಲ, ಅವಕಾಶನೇ ಕೊಡ್ಲಾರ್ದಂತ ಇವತ್ತು ಸಸ್ಪೆಂಡ್ ಮಾಡ್ತಾರೆ ಅಂದ್ರೆ ಅದು ಎಲ್ಲ ಒಂದು ಕಡೆ ಯಾರನ್ನೊಬ್ರು ಕಣ್ಣೋರ್ಸಂತ ಕೆಲಸ ಆಗುತ್ತೆ ಅನ್ನೋದು ಬಹಳ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅವ್ರನ್ನ ತಪ್ಪಿದಸ್ರನ್ನ ಉಳಿಸ್ಕೋಬೇಕು, ರಕ್ಷಣೆ ಮಾಡ್ಬೇಕನ್ನಂತ ಕಂಡ ಇವರು ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ SP ಅವ್ರ ಮೇಲೆ ಇವತ್ತು ನೀವು ಬ್ರಹ್ಮಾಸ್ತ್ರ ಉಪಯೋಗಿಸಿ ಯಾರ್ಯಾರು ಮುಖ್ಯವಾಗಿ ಈ ಒಂದು ಘಟನೆಗೆ ಯಾರ್ಯಾರು ಅರೆಸ್ಟ್ ಆಗ್ಬೇಕಂತ ಹೇಳ್ತೀರಿ ಸರ್? ಈಗ ಏನ್ ಗಣ್ಮಾನ್ಗಳು ಅರೆಸ್ಟ್ ಆಗ್ಬೇಕಾ, ಶಾಸಕರು ಯಾರ್ಯಾರು ಇದಾರೋ ಎಲ್ಲಾರು ಕೂಡ ಅರೆಸ್ಟ್ ಆಗ್ಲೇಬೇಕು. ನಾನು ಕಾನೂನಲ್ಲಿ ಯಾರನ್ನ ಕ್ರಮ ತಗೋಬೇಕಾಗುತ್ತೋ ಅವ್ರು ತಗೊಳ್ರಿ ಅನ್ನಂತ ಒತ್ತಾಯನು ಕೂಡ ಮಾಡ್ತಾ ಇದ್ದೀನಿ. ಈ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಒಂದಷ್ಟು ಆರೋಪ ಮಾಡ್ತಾ ಇದ್ರು, ಒಂದಷ್ಟು ವಿಡಿಯೋಗಳನ್ನು ಕೂಡ ಬಿಡುಗಡೆ ಮಾಡಿದ್ರೆ, ಈ ನಿಟ್ಟಿನಲ್ಲಿ ಯಾರು ಸರ್ ಪೊಲೀಸ್ ಅಧಿಕಾರಿಗಳು ಏನ್ ಪಾತ್ರ ಇದೆ? ಅವರು ಮನಸ್ಸು ಮಾಡಿದ್ರೆ, ಯಾರು ಸಿಟಿ DSP ಅವರು ಮನಸ್ಸು ಮಾಡಿದ್ರೆ ಇಲ್ಲಿ ತನಕ ಬರ್ತಿದ್ದಿಲ್ಲ. ಆಮೇಲೆ ನನಗೆ ನಿನ್ನೆ ಎಲ್ಲ ಕೂಡ ನಾನು ಎಲ್ಲರ ಹತ್ರ ಚರ್ಚೆ ಮಾಡಂತ ಟೈಮಲ್ಲಿ ಅವರು DSP ಸಾಹೇಬ್ರೆ ಅವ್ರನ್ನ ಸೆಕ್ಯೂರಿಟಿ ಕೊಟ್ಟು ಇಲ್ಲಿ ತನಕ ಕರ್ಕೊಂಡ್ ಬಂದಂದ್ರೆ, ಗಲಭೆ ಆಗಂತ ಸ್ಥಳಕ್ಕೆ ಯಾಕೆ ಕರ್ಕೊಂಡ್ ಬರ್ಬೇಕು? ಅಷ್ಟು ಮಂದಿನ ಮಾಬ್ ಅಕಸ್ಮಿತವಾಗಿ ಅವ್ರೇನ ಬಂದು ಇಲ್ಲಿ ನುಗ್ಗಿದ್ರೆ ನಾವು ಉಳಿಯಕ್ ಆಗ್ತಿದ್ದಿಲ್ಲ. ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಒಬ್ರಿಗೊಬ್ರು ಘರ್ಷಣೆಗಳು ಪ್ರಾರಂಭ ಆಗ್ತವೆ. ಇದಕ್ಕೆ ನಾವೇ ಅವಕಾಶ ಕೊಟ್ಟಂಗ ಆಗುತ್ತಲ್ಲ. ಹಂಗಾಗಿ ಈ ರೀತಿ ಅವಕಾಶವನ್ನು ಪೊಲೀಸರು ಕೊಡ್ಲಿದ್ರಿಗೆ DSP ಅವರು ಅಲ್ಲೇ ತಡೆದು ಬಿಟ್ಟಿದ್ರೆ ಇಷ್ಟೊಂದು ಗಲಭೆ ಆಗ್ಲಿಕ್ಕೆ ಆಗ್ತಿದ್ದಿಲ್ಲ ಅನ್ನೋಂಥದ್ದು ನನಗೆ ವಿಚಾರದಲ್ಲಿ ನನಗೆ ವಿಚಾರ ಗೊತ್ತಾಗಿರೋ ಕಾರಣ ಆ ವಿಚಾರ ತಮ್ಮ ಮುಂದೆ ಇಡಂತ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈಗ 2 ಕಡೆನೂ ದೂರು ಪ್ರತಿದೂರು ದಾಖಲಾಗಿದ್ದಾವೆ. ಈವರೆಗೂ ಕೂಡ ಏನ್ ಕಾನೂನು ಕ್ರಮ ಮುಂದಾಗಿದಾರ? ಹೆಂಗೆ ಏನ್ ಅನ್ಸುತ್ತೆ ಸರ್ ಈ ತನಿಖೆ ಭಾಗವಾಗಿ? ಈಗ ಘಟನೆ ನಡೆದು 45 ಗಂಟೆಗಳು ಕಳೀತಾ ಹೋದ್ರು. ನೋಡ್ರಿ, ಇಲ್ಲಿ ತನಕ ಆಗಿದೆ, ಯಾರನ್ನ ಅರೆಸ್ಟ್ ಮಾಡಿಲ್ಲ. ಅರೆಸ್ಟ್ ಯಾಕೆ ಮಾಡಿಲ್ಲ ಅನ್ನಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವ್ರ ಗನ್ಗಳನ್ನ ಸ್ವಾಧೀನ ಪಡಿಸ್ಕೊಂಡಿದ್ರಿ. ಆ ಸ್ವಾಧೀನ ಪಡಿಸ್ಕೊಂಡ ಅವ್ರ ಗನ್ಮ್ಯಾನ್ಗಳು ಎಲ್ಲಿ ಹೋದ್ರು? ಅವ್ರಿಗೆ ನೀವ್ ಹೇಳ್ತೀರಿ ಅವ್ರ ಗನ್ಮ್ಯಾನ್ಗಳು ಎಲ್ಲ ಓಡಾಗ್ಯಾರಂದ್ರೆ ಎಲ್ಲಿ ಕಣ್ಣುಮುಚ್ಚಿ ಪೊಲೀಸರು ಕಣ್ಣುಮುಚ್ಚಿ ಓಡೋಗಕ್ಕಾಗುತ್ತೇನು? ಖಂಡಿತ ಅವ್ರ ಕುಟುಂಬ ಏನ್ ತಿಳ್ಕೊಂಡಿರ್ತದೆ. ಇವತ್ತು ಇಲ್ಲಿ ಗಲಭೆ ಆಗಿದೆ, ಅಲ್ಲಿ ಗಲಭೆ ಆದಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೊಳ್ಳ ಕಟ್ಟಬೇಕನ್ನಂತ ಪ್ರಯತ್ನ ಮಾಡಿದ್ರು. ಇವತ್ತು ಪೊಲೀಸ್ ಎಲ್ಲರೂ ಕೂಡ ತನಿಖೆ ಆದಂತ ಟೈಮಲ್ಲಿ ಇವರು ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟೋದ್ರಿಂದ ಪ್ರಯೋಜನ ಇಲ್ಲ. ಇದು ಜಸ್ಟಿಸ್ ಆಗಿ ನ್ಯಾಯಬದ್ಧವಾಗಿ ಅವ್ರ ಗುಂಡಿಂದ ಆರಿದೆ ಅನ್ನಂತ ವಿಚಾರ ಕಾಣ್ತಾ ಇರೋ ಕಾರಣ ಇವತ್ತು ಅವ್ರ ಕುಟುಂಬಗಳು ಗೊತ್ತಾಗಬೇಕಲ್ಲ, ನಾಳೆ ತಪ್ಪು ಭಾವನೆ ಬರಬಾರ್ದು ಯಾರಿಗೂ ಕೂಡ. ಹಂಗಾಗಿ ಅವ್ರನ್ನ ಯಾರು ತಪ್ಪಿದೆ ಸರ್ ಅವ್ರು ಕಠಿಣವಾದಂತ ಕ್ರಮ ತಗೊಳ್ರಿ ಅನ್ನಂತ ಮಾತನ್ನು ಹೇಳ್ತೀನಿ. ಸರ್, ಯಾರ ನಿರ್ಲಕ್ಷ್ಯದಿಂದ ಇದಾಯ್ತು ಅಂತ ಈಗ ನೀವು ಕೂಡ ಎಲ್ಲ ಬೆಂಬಲಿಗರ ಜೊತೆ ಮಾತಾಡ್ತಾ ಇದ್ರಿ, ಒಂದಷ್ಟು ಅಧಿಕಾರಿಗಳ ಜೊತೆ ಮಾತಾಡ್ತೀರಿ, ಯಾರ ನಿರ್ಲಕ್ಷ್ಯ ಮೇಲ್ ಕಾಣ್ತಾ ಇದೆ ಸರ್ ಇದಕ್ಕೆ? ಅಲ್ಲ, ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಇವತ್ತು ಅವ್ರು ಗಲಭೆ ಮಾಡ್ಬೇಕೆಂದೇಳಿ ಬಂದಂತವ್ರು, ಜಗಳ ಮಾಡ್ಕೋಬೇಕೆಂದೇಳಿ ಬಂದಂತ ಟೈಮಲ್ಲಿ ಅವ್ರು ಗಲಭೆ ಮಾಡ್ಕೊಂಡೇ ಹೋಗುವಂತ ವ್ಯಕ್ತಿಗಳು. ಆ ಗಲಭೆ ಆಗಂತ ಟೈಮಲ್ಲಿ ಅವ್ರು ಕನ್ಫ್ಯೂಸ್ ಹಾಕೊಂಡು ಅವ್ರ ಗುಂಡು ಅವ್ರು ಹರಿಸ್ಕೊಂಡಾರ, ಬೇರೆ ಏನಿಲ್ಲ. ಅಂದ್ರೆ ಆ ಗುಂಡು ಅವ್ರು ಹರಿಸ್ಕೊಂಡೋದಕ್ಕೆ ಯುವಕ ರಾಜಶೇಖರ್ ಸತ್ರ ಖಂಡಿತವಾಗಿ ಇವತ್ತು ಅವ್ರು ಆಲ್ರೆಡಿ SP ಅವರು ಆಲ್ರೆಡಿ ಇನ್ವೆಸ್ಟಿಗೇಷನ್ ದಲ್ಲಿ ಆಲ್ರೆಡಿ ಅವ್ರ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಖಾಸಗಿ ವ್ಯಕ್ತಿಗಳು, ಖಾಸಗಿ ಗನ್ಮ್ಯಾನ್ಗಳಿಂದ ಗುಂಡು ಹಾರಿದೆ ಅನ್ನಂತ ಮಾತನ್ನ ಹೇಳಿದಾರೆ. ಖಾಸಗಿ ಗನ್ಮ್ಯಾನ್ಗಳಿಂದ ನಮ್ಮ ಹತ್ರ ಯಾರು ಖಾಸಗಿ ಗನ್ಮ್ಯಾನ್ಗಳು ಇಲ್ಲ.
ಯಾರು ಅವ್ರು ಇರೋದು ಅವ್ರ ಜೊತೆಲೆ ಖಾಸಗಿ ಗನ್ಮ್ಯಾನ್ಗಳು ಅವ್ರು ಪತ್ತೆ ಹಚ್ಚಿಲ್ಲಲ್ಲ, ಅವ್ರು ಅರೆಸ್ಟ್ ಮಾಡ್ಲಿ ಅನ್ನಂತ ಒತ್ತಾಯನು ಅವತ್ತು ಮಾಡ್ತಾ ಇದೀನಿ, ಇವತ್ತು ಮಾಡ್ತಾ ಇದೀನಿ. ಸರ್, ಈಗ ಈ ಒಂದು ಗಲಭೆ ಕುರಿತಾಗಿ ಏನಾದ್ರು ಕ್ರಮ ಆಗ್ಲಿಲ್ಲ ಅಂದ್ರೆ ನೀವು ಕೂಡ ಪಾದಯಾತ್ರೆ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ತನಕ ಇದೆ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಮುಖ್ಯಮಂತ್ರಿಗಳು ನಾನು ಅವ್ರದ್ದು ಮುಖ್ಯಮಂತ್ರಿಗಳು ಒಂದು ಸಾರಿ ಬೆಂಗಳೂರಿಂದ ಬಳ್ಳಾರಿ ತನಕ ಪಾದಯಾತ್ರೆ ಮಾಡಿದ್ರು. ಅವತ್ತು ಏನ್ ಹೇಳಿಕೆಯನ್ನು ಕೊಟ್ಟಿದ್ರು, ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನಂತ ಹೇಳಿಕೆಗಳನ್ನು ಕೊಟ್ಟಿದ್ರು. ಇವತ್ತು ನಾನು ಹೇಳ್ತೇನೆ, ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡ್ಕೊಂಡು ಹೊಂಟಿರಿ. ಇವತ್ತು ಒಬ್ಬ ಅಮಾಯಕ ಸತ್ತಾನ. ಇವತ್ತು ಅಮಾಯಕ ಸತ್ತಂತ ಯುವಕನಿಗೆ ನ್ಯಾಯ ಕೊಡಿಸ್ಬೇಕಾದ್ರಿಗಿನ ಇವತ್ತು ತಾವು ಯಾರು ತಪ್ಪಿದ ಅವ್ರಿಗೆ ಜನರಿಗೆ ಗೊತ್ತಾಗಬೇಕಲ್ಲ, ಇಂಥವ್ರು ತಪ್ಪು ಮಾಡಿದಾನೆ, ಇಂಥವ್ರು ಗುಂಡು ಹಾರಿಸಿದಾರೆ ಅಂತೇಳಿ ಗೊತ್ತಾಗಬೇಕಲ್ಲ, ಗುಂಡು ಹಾರಿಸಿದಂತ ವ್ಯಕ್ತಿಯಿಂದ ಸತ್ತಾನಂದೇಳಿ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರವಾಗಿ ಅವ್ರ ತಕ್ಷಣ ಅರೆಸ್ಟ್ ಮಾಡಿದ್ರೆ ನಾವು ಎಲ್ಲೋ ಒಂದು ಕಡೆ ತೀರ್ಮಾನ ಅಂದ್ರೆ ನಿನ್ನ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಪಾದಯಾತ್ರೆ ಮಾಡ್ಬೇಕನ್ನೋ ಯೋಚನೆಯನ್ನು ಮಾಡ್ತಾ ಇದ್ದೀನಿ. ಈಗ ಹೇಳಿದ್ರು ಸರ್ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಿಂದ ಬೆಂಗಳೂರು ಪಾದಯಾತ್ರೆ ಅಂತ. ಅಲ್ಲ, ಇಲ್ಲಿ ನಾನು ಯೋಚನೆಯನ್ನು ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ಲರ ಹತ್ರ ಮಾತಾಡಿ ಒಂದು ಎಲ್ಲರ ಜೊತೆ ಒಮ್ಮತದಿಂದ ತೀರ್ಮಾನ ತಗೊಂಡಂತ ಕೆಲಸ. ಎಷ್ಟು ಜನ ಭಾಗಿಯಾಗಿರ್ತಾರೆ ಸರ್ ಹಂಗಾದ್ರೆ? ಅಲ್ಲ, ತೀರ್ಮಾನ ಇನ್ನ ತಗೊಂಡಿಲ್ಲ ಅಂದ್ರೆ ಮತ್ತೆ ಜಾಗ ಇದೆ ಅಂತ ಕೇಳ್ತೀನಿ ಅಂದ್ರೆ ಸಮಯ ಕೊಡು. ಓಕೆ, ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂತ ರಾಮ್ಲು ಅವ್ರ ಮಾತುಗಳು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆಗೆ ಶಿವಾನಂದ್ ಮದೇಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.